ಇನ್ನು ಸಚಿವ ಸ್ಥಾನ ಕಳೆದುಕೊಂಡು ಅಸಮಾಧಾನಗೊಂಡಿರುವವರು ಕೈಗೆ ಸಿಗದೆ ಅಜ್ಞಾತವಾಸಿಯಾಗಿರುವ ರಮೇಶ್ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಪ್ರಾಮಾಣಿಕ ಅನ್ನೋ ಬಿರುದನ್ನು ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಪ್ರಾಮಾಣಿಕ, ಅವರು ಎಲ್ಲೂ ಹೋಗಲ್ಲ, ಕಾಂಗ್ರೆಸ್ನಲ್ಲೇ ಇರ್ತಾರೆ, ಬೆಳಗಾವಿಯಲ್ಲೇ ಇದ್ದಾರೆ, ಆದರೆ ಫೋನಿಗೆ ಸಿಗ್ತಿಲ್ಲ ಅಷ್ಟೇ. ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಾನೇ ಮಾತಾಡಿದ್ದೀನಿ, ಸ್ವಲ್ಪ ಅಸಮಾಧಾನ ಇದೆ, ಎಲ್ಲ ಸರಿ ಹೋಗುತ್ತೆ ಅಂತ ಬದಾಮಿಯಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಯವರು ಸುಳ್ಳು ಹೇಳ್ತಾರೆ, ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡಲ್ಲ ಅಂತ ತಿರುಗೇಟನ್ನು ನೀಡಿದ್ದಾರೆ. ಬದಾಮಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ, ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲೇ ಇದ್ದಾರೆ, ಆದರೆ ಫೋನಿಗೆ ಸಿಗ್ತಿಲ್ಲ ಅಷ್ಟೇ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ನಾನೇ ಮಾತಾಡಿದ್ದೀನಿ, ರಮೇಶ್ ಜಾರಕಿಹೊಳಿ ಎಲ್ಲೂ ಹೋಗಲ್ಲ, ಅವರೊಬ್ಬ ಹಾನೆಸ್ಟ್ ಮ್ಯಾನ್, ಸ್ವಲ್ಪ ಅಸಮಾಧಾನ ಇರುತ್ತೆ, ಎಲ್ಲ ಸರಿ ಹೋಗುತ್ತೆ. ಮಾಜಿ ಸಚಿವ ಉಮೇಶ್ ಕತ್ತಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಸುಳ್ಳು ಹೇಳ್ತಾರೆ, ಅವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ನಮಗೆ ಬೇರೆ ಕೆಲಸ ಇಲ್ವೇನ್ರಿ, ಅವ್ರ ಸುಳ್ಳುಗಳಿಗೆ ಬರೀ ಉತ್ತರ ಕೊಡ್ತಾ ಕೂತ್ಕೊಳ್ಳೋದಕ್ಕೆ ನಾವಿರೋದು ಅಂತ ಬದಾಮಿಯ ಕೃಷ್ಣ ಹೆರಿಟೇಜ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನಲ್ಲಿ ಈ ರೀತಿ ಮಾತನಾಡಿದ್ದಾರೆ. ಬದಾಮಿಯಲ್ಲಿ ಸಿದ್ದರಾಮಯ್ಯನವರಿಗೆ ಮಹಿಳೆಯೊಬ್ಬಳು ತಮ್ಮ ಗೋಳು ಹೇಳ್ಕೊಂಡಿದ್ದಾರಂತೆ. ಸರ್ಕಾರಿ ಜಾಗದಲ್ಲಿ ಕಟ್ಟಿದಂತಹ ಮನೆಯನ್ನ ತೆರವುಗೊಳಿಸೋದಕ್ಕೆ ಪಿಡಿಒ ಸೂಚನೆ ಕೊಟ್ಟಿದ್ದಾರೆ, ಹಾಗಾಗಿ ನನ್ನ ಕಷ್ಟಕ್ಕೆ ಸ್ಪಂದಿಸಿ ಅಂತ ಬದಾಮಿಯ ಶಾಸಕರೂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಳಿ ತಮ್ಮ ಗೋಳನ್ನ ಹೇಳ್ಕೊಂಡಿದ್ದಾರೆ ಮಹಿಳೆಯೊಬ್ಬಳು. ಆಯ್ತು, ಅದನ್ನ ಸರಿಪಡಿಸೋಣ ಅಂತ ಕೂಡ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀವಿ. ಕರ್ಕೊಂಡು ಕುಡಿಯೋ ನೀರಿನ ಸಮಸ್ಯೆ ಇದ್ರೆ ಕೂಡಲೇ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು, ಆಯ್ತಾ? ಇನ್ನೇನಮ್ಮ ಇದೆ ಸಮಸ್ಯೆ ಹೇಳು, ಇನ್ನೇನು ಹೇಳು. ಅವ್ನ ಮನೆ ಹೋಗಿ ಕೂತು ಅವ್ನ ಮನೆ ಹತ್ರ ಸಿಗ್ಲಿ, ನಾನೇ ನನಗೆ ಸಿಗ್ತಲ್ಲ, ನನಗೂ ಸಿಗಲ್ಲ ಅವ. ಇಬ್ರು ಮಾತಾಡಿದ್ರೆ ಏನು ಅರ್ಥ ಆಗಲ್ಲ. ಯಾರು ನೀವು ಮಾತಾಡ್ತಿಲ್ಲ, ಏನ್ ಮಾತಾಡ, ಯಾವ ಸ್ಥಿತಿಯಿಂದ ಅನ್ನ ಇಲ್ಲ ನಿಮಗೆ. ನೋಡಮ್ಮ, ನೀವಿಬ್ರು ಇವ್ರ ಮನೆಗೆ ಹೋಗ್ಬೇಕು, ಭೇಟಿ ಮಾಡಬೇಕು, ಕುಡಿಯೋ ನೀರಿನ ಸಮಸ್ಯೆ ಇದ್ರೆ ಅದೆಲ್ಲ ನೀವು ಕರ್ಕೊಂಡು ಹೋಗ್ಬೇಕು. ಓಕೆ, ಸೊ ಒಟ್ಟಾರೆ ಇವಾಗ ಬದಾಮಿ ಪ್ರವಾಸದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನೇನು ಮಾಡಿದ್ರು, ಏನೇನು ಮಾತುಕತೆ ಆಡಿದ್ರು, ಎಲ್ಲದರ ಬಗ್ಗೆ ಮಾಹಿತಿನ ಪಡೆಯೋಣ. ನನ್ನ ಕೊಲೀಗ್ ರವಿ ಹಳ್ಳೂರ್ ನನ್ನ ಜೊತೆ ಇವಾಗ ಸಂಪರ್ಕದಲ್ಲಿದ್ದಾರೆ. ಎಸ್ ರವಿ, ಕೆಲವೊಂದು ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ಕೆಲವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಸೊ ಓವರ್ ಆಲ್ ಏನ್ ಕೊಡ್ತೀರಾ ಮಾಹಿತಿ ಇದ್ರ ಬಗ್ಗೆ? ಅರವಿಂದ್, ಏನು ಅಂತಂದ್ರೆ ಸಿದ್ದರಾಮಯ್ಯನವರ ಎರಡನೇ ದಿನ ಬಾದಾಮಿಯಲ್ಲಿ ಪ್ರವಾಸ ಮುಂದುವರೆದಿದೆ ಅಂತ ಹೇಳ್ಬೋದು. ಇವತ್ತು ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಅವರು ಫೋನಲ್ಲಿ ಸಿಗ್ತಾ ಇಲ್ಲ, ಅವರು ಈಸ್ ಅ ಕಾಂಗ್ರೆಸ್ ಮ್ಯಾನ್ ಅಂತ ಹಿಂದಿನ ದಾಟಿಯಲ್ಲೇ ಮಾತನಾಡಿರ್ತಕ್ಕಂಥದ್ದು. ಅದಾದ ನಂತರ ಏನು ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕರಿಸ್ತಾ ಇದ್ರು. ಆ ಒಂದು ವೇಳೆಯಲ್ಲಿ ಓರ್ವ ಮಹಿಳೆಯ ಏನು ಸರ್ಕಾರಿ ಜಾಗೆಯಲ್ಲಿ ಮನೆ ಕಟ್ಟಿಸ್ಕೊಂಡಿರ್ತ ಸಾವಿತ್ರಿ ಅನ್ನೋಳು, ಅವಳ ಏನು ತನ್ನ ಸಮಸ್ಯೆಯನ್ನು ಹೇಳ್ಕೊಳಕ್ ಬರ್ತಾಳೆ, ನನ್ನ ಮನೆಯನ್ನ ತೆರವುಗೊಳಿಸಿ ಅಂತ ಹೇಳಿ ಏನು ಪಿಡಿಒ ಮತ್ತು ಅಧಿಕಾರಿಗಳು ಒತ್ತಡ ಹಾಕ್ತಾ ಇದ್ದಾರೆ, ದಯವಿಟ್ಟು ನನ್ನ ಮನೆಯನ್ನು ಉಳಿಸ್ಕೊಡಿ, ನಾವು ಬಡವರು ಅಂತ ಹೇಳಿ ದುಂಬಾಲು ಬೀಳ್ತಾಳೆ. ಆಗ ಏನು ಸಿಎಂ ಸಿದ್ದರಾಮಯ್ಯ, ಇಲ್ಲ ನೀನು ಯಾರು ಬೇಕೋ ಅವ್ರಿಗೆ ಹೇಳ್ಕೊ ಅಮ್ಮ, ನನಗೇನು ಗೊತ್ತಿಲ್ಲ ಅಂತ ಅನ್ನೋ ಮಾತುಗಳ ಮೂಲಕ ನುಣಿಸ್ಕೊಳಕ್ ನೋಡ್ತಾರೆ. ಆದ್ರೆ ಆ ಮಹಿಳೆ ಪಟ್ಟು ಬಿಡದೆ ಅವರ ಕಾರಿಗೆ ಅಡ್ಗಟ್ಟಿ ನಿಲ್ತಾಳೆ ಕೆಲ ಹೊತ್ತು. ನಂತರ ಏನು ಸಮಸ್ಯೆಯನ್ನ ತಿಳಿಗೊಳಿಸಿ ತಹಸೀಲ್ದಾರ್ ಅವರ ಮೂಲಕ ಇವರಿಗೆ ಸೂಕ್ತ ಭದ್ರತೆಯನ್ನು ಕೊಡುವಂತೆ ಆದೇಶವನ್ನ ನೀಡಿದ್ದಾರೆ. ಅರವಿಂದ್, ಓಕೆ, ಅಂದ್ರೆ ಏನಾದರೂ ಸಮಸ್ಯೆಗೆ ಪರಿಹಾರ ಕೊಟ್ರ ಸಿದ್ದರಾಮಯ್ಯನವರು, ಅಥವಾ ನೋಡೋಣ ಪರಿಶೀಲಿಸೋಣ ಅಂತ ಈ ತರ ಏನಾದ್ರು ಹೇಳಿ ಜಾರ್ಕೊಂಡ್ರ? ಏನು ಆ ಮಹಿಳೆ ಏನು ತನ್ನ ಸಮಸ್ಯೆಯನ್ನ ಹೇಳ್ಕೊಳ್ಳಲು ಮುಂದಾದ್ಲು, ಪಟ್ಟು ಬಿಡದೆ ಸಮಸ್ಯೆಯನ್ನು ಹೇಳ್ಕೊಳಕ್ ಮುಂದಾದಾಗ ತಹಸೀಲ್ದಾರ್ ಅವ್ರನ್ನ ಕರೆದಿರ್ತಕ್ಕಂತ ಸಿದ್ದರಾಮಯ್ಯ ಇವರ ಸಮಸ್ಯೆಯನ್ನ ಬಗೆಹರಿಸಿ, ಇವರು ಬಡವರು ಕೂಡ ಆಗಿರ್ತಾರೆ, ಇವರ ಮನೆಯನ್ನು ಯಾವುದೇ ಕಾರಣಕ್ಕೂ ತೆರವುಗೊಳಿಸದಂತೆ ಸರ್ಕಾರಿ ನಿಯಮಗಳ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಮೂಲಕ ಏನು ತಹಸೀಲ್ದಾರ್ ಇಂಗಳೆ ಅವರಿಗೆ
ಸೂಕ್ತ ಆದೇಶವನ್ನ ನೀಡಿದ್ದಾರೆ. ಓಕೆ ರವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.